ನಮಸ್ತೆ ಎಲ್ಲರಿಗೂ ನಮಸ್ತೆ ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ. ಲಾಸ್ಟ್ ಟೈಮು ನಾವೇನು ಮಾಡಿದ್ವಿ ಅಂತಂತಂದರೆ ಯಾವ್ದ್ಯಾವುದು ಎಸೆನ್ಷಿಯಲ್ಸ್ಗಳು ಅಂತ ನೋಡಿದ್ವಿ. ಈ ಎಸೆನ್ಷಿಯಲ್ಸ್ಗಳ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಎಫೆಕ್ಟ್ಸ್ಗಳು ಏನು ಅಂತ ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ. ಇನ್ ಕೇಸ್ ಏನಾದರೂ ಬೇರೆ ಬೇರೆ ರೀತಿಯಾದಂಥ ಮದುವೆಗಳಾದಾಗ ವಾಟ್ ಆರ್ ದ ಎಫೆಕ್ಟ್ಸ್ ಅಂತ ಒಂದು ಕ್ವಶನ್ ರೈಸ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದನ್ನು ಕೂಡ ಒಂದು ಸ್ವಲ್ಪ ಹಾಗೆ ಕಲ್ತ್ಕೊಂಡ್ಬಿಡೋಣ. ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ವಾಯ್ಡ್ ಮ್ಯಾರೇಜ್ ಆಗುತ್ತೆ, ಟೈಪ್ಸ್ ಆಫ್ ಮ್ಯಾರೇಜ್ನ ನೋಡ್ಕೊಂಡು ಬಂದು ಅದು ನೋಡಿದರೆ ಸರಿ ಇರುತ್ತೆ ಅಂತೀರಾ? ವೆಲ್ ಇದೇ ರೀತಿ ಮಾಡೋಣ. ಬ್ಯಾಕ್ ಬರೋಣ. ನಾವೀಗ ಏನು ಮಾಡೋಣ ಅಂತಂದರೆ, ಮ್ಯಾರೇಜ್ ಅಂತ ನಾವೇನು ನೋಡಿದ್ವಲ್ವ, ಎಸೆನ್ಷಿಯಲ್ಸ್ಗಳು ನೋಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಓಕೆ, ಈ ಎಸೆನ್ಷಿಯಲ್ಸ್ಗಳು ನೋಡಾದ್ಮೇಲೆ ಈಗ ಯಾವ್ಯಾವ ರೀತಿ ಟೈಪ್ಸ್ ಆಫ್ ಮ್ಯಾರೇಜಸ್ಗಳಿದೆ ಮುಸ್ಲಿಂ ಲಾದಲ್ಲಿ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಮುಸ್ಲಿಂ ಲಾದಲ್ಲಿ ವ್ಯಾಲಿಡ್ ಮ್ಯಾರೇಜ್ ಅಂತ ಇರುತ್ತೆ, ವಾಯ್ಡ್ ಮ್ಯಾರೇಜ್ ಇರುತ್ತೆ, ಇರ್ರೆಗ್ಯುಲರ್ ಮ್ಯಾರೇಜ್ ಇರುತ್ತೆ, ಟೆಂಪ್ರವರಿ ಮ್ಯಾರೇಜ್ ಇರುತ್ತೆ. ಈ ಮ್ಯಾರೇಜ್ ಏನು ಕಾಣ್ತಾ ಇದೆ ನಿಮಗೆ, ಈ ರೀತಿಯಾದಂತಹ ಮ್ಯಾರೇಜ್ಗಳನ್ನು ಹಿಂದೂ ಲಾದಲ್ಲೂ ನೋಡಿದ್ವಿ. ಆದರೆ ಹೆಸರುಗಳಿದೆ. ವ್ಯಾಲಿಡ್ ಮ್ಯಾರೇಜಿಗೆ ಸಹಿಯಾ ನಿಕಾ ಅಂತ ಕರೀತಾರೆ ಮುಸ್ಲಿಮ್ಸಲ್ಲಿ, ವಾಯ್ಡ್ ಮ್ಯಾರೇಜಿಗೆ ಬಾತಿಲ್ ನಿಕಾ ಅಂತ ಕರೀತಾರೆ, ಇರ್ರೆಗ್ಯುಲರ್ ಮ್ಯಾರೇಜ್ಗೆ ಫಾಸಿದ್ ನಿಕಾ ಅಂತ ಕರೀತಾರೆ. ಅದಾದಮೇಲೆ ಟೆಂಪ್ರವರಿ ಮ್ಯಾರೇಜ್ಗೆ ಮುತ್ತಾ ಮ್ಯಾರೇಜ್ ಅಂತ ಕರೀತಾರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂತಂದರೆ ಮುತ್ತಾ ಮ್ಯಾರೇಜ್. ಪರ್ಟಿಕ್ಯುಲರ್ಲಿ 6 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ ಕೇಳುವಂತಹ ಚಾನ್ಸಸ್ ಇರುವಂಥ ಕ್ವಶನ್ ಮುತ್ತಾ ಮ್ಯಾರೇಜ್. ಬೇಸಿಕಲಿ ವ್ಯಾಲಿಡ್ ಮ್ಯಾರೇಜು ಅಂತಂತಂದರೆ ಎಲ್ಲ ಎಸೆನ್ಷಿಯಲ್ಸ್ಗಳನ್ನ ಫುಲ್ಫಿಲ್ ಮಾಡಿರೋಂಥ ಮ್ಯಾರೇಜು ವ್ಯಾಲಿಡ್ ಮ್ಯಾರೇಜು. ಸಹಿಯಾ ನಿಕಾ. ಓಕೆ, ನಿಕಾ ಅಂದರೆ ಏನು? ನಿಕಾ ಅಂತಂದರೆ ಮ್ಯಾರೇಜ್ ಅಂತ ಅರ್ಥ. ಓಕೆ, ಅರೇಬಿಕ್ ವರ್ಡ್ಸ್ಗಳು ಬರುತ್ತೆ ಮುಸ್ಲಿಂ ಲಾಸ್ದಲ್ಲಿ. ಎನಿಹೌ ಒಂದು 15-20 ವರ್ಡ್ಸ್ಗಳನ್ನು ಕಲಿಬೇಕಾಗುತ್ತೆ. ಓಕೆ, ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ನಿಕಾ ಅಂತಂತಂದರೆ ಮ್ಯಾರೇಜ್ ಅಂತ, ಸಹಿಯಾ ಅಂತಂತಂದರೆ ವ್ಯಾಲಿಡ್ ಅಂತ. ವ್ಯಾಲಿಡ್ ಅಂತಂದರೆ ಅಬ್ವಿಯಸ್ಲಿ ಸಿಂಪಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ನಲ್ವ, ಎಸೆನ್ಷಿಯಲ್ಸ್ಗಳೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ವ. ಅದೇ ರೀತಿಯಾಗಿ ಎಸೆನ್ಷಿಯಲ್ಸ್ಗಳಲ್ಲಿ ಯಾವ್ದ್ಯಾವುದು ವ್ಯಾಲಿಡ್ ಎಸೆನ್ಷಿಯಲ್ಸ್ಗಳನ್ನೆಲ್ಲ ಫುಲ್ಫಿಲ್ ಮಾಡಿ ಓಕೆ ಸರಿ ಇದೆ ಮ್ಯಾರೇಜ್ ಅನ್ನೋವಂಥದ್ದು ವ್ಯಾಲಿಡ್ ಮ್ಯಾರೇಜು. ಅದ್ರದ್ದು ಏನಾದರೂ ಎಕ್ಸ್ಪ್ಲೇಷನ್ ಬರೀತೀರಾ ಅಂತಂದ್ರಲ್ಲೇ ನಾನು ಏನೇನು ಹೇಳಿದೆ ನಿಮಗೆ, ವ್ಯಾಲಿಡ್ ಮ್ಯಾರೇಜ್ ಆಗಬೇಕಾದ್ರೆ ಏಜು, ಆಮೇಲೆ ರಿಲೇಷನ್ಶಿಪ್ಪು ಇವನ್ನೆಲ್ಲ ಹಾಕಿ ಬರೀರಿ, ಏನಾಗಲ್ಲ, ಸಾಕಾಗುತ್ತೆ. ವಾಯ್ಡ್ ಮ್ಯಾರೇಜ್ ಅಂದ್ರೆ ಏನು ಅಂತಂತಂದರೆ, ಏನು ಎಸೆನ್ಷಿಯಲ್ಸ್ಗಳು ಮ್ಯಾರೇಜ್ಗಳು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಅಂತಂದರೆ ವಾಯ್ಡ್ ಆಗುತ್ತೆ. ಇರ್ರೆಗ್ಯುಲರ್ ಮ್ಯಾರೇಜ್ಗಳು ಏನು ಅಂತಂತಂದರೆ, ಮ್ಯಾರೇಜ್ಗಳಾಗಿದೆ ಆದರೆ ಮ್ಯಾರೇಜ್ಗಳಾದಮೇಲೆ ಅಥವಾ ಆದಾಗ ಪ್ರೊಸೀಜರ್ ಟೈಮಲ್ಲಿ ಸಮ್ ಮೈನರ್ ಇರ್ರೆಗ್ಯುಲೇಟರ್ಸ್ಗಾಗಿ ಆಮೇಲೆ ಇರ್ರೆಗ್ಯುಲರ್ ಮ್ಯಾರೇಜ್ ಅಂತ ಡಿಕ್ಲೇರ್ ಆಗುತ್ತೆ. ನೆಕ್ಸ್ಟ್ ಮೈನ್ ಕಾನ್ಸೆಪ್ಟ್ ಬರ್ತೀನಿ ನಾನು, ಮುತ್ತಾ ಮ್ಯಾರೇಜ್ ಅಂತ. ಮುತ್ತಾ ಮ್ಯಾರೇಜ್ ಅಂದರೆ ಒಂದು ರೀತಿ ಯಾವ ರೀತಿ ಇದೆ ಅಂದರೆ ಕಾನ್ಸೆಪ್ಟು, ಟೆಂಪ್ರವರಿ ಕಾಂಟ್ರಾಕ್ಟ್ ಮಾಡಿಕೊಂಡು ಮದುವೆ ಆಗುವಂಥದ್ದು. ನೋಡಿ, ಟೆಂಪ್ರವರಿ ಕಾಂಟ್ರಾಕ್ಟ್ ಮಾಡಿಕೊಂಡು ಮದುವೆ ಆಗುವಂಥದ್ದು ಹೇಗೆ ಅಂದರೆ, ಒಂದು 2 ಇಯರ್ಸ್ ಕಾಂಟ್ರಾಕ್ಟ್ ಅಷ್ಟೇ. ನನ್ನ ಹೆಂಡತಿಯಾಗಿ ನೀನು 2 ಇಯರ್ಸ್ ಇರಬೇಕಷ್ಟೆ. 2 ಇಯರ್ಸ್ ಆದಮೇಲೆ ನನಗೂ ನಿಮಗೂ ಸಂಬಂಧ ಇಲ್ಲ. ಈ ರೀತಿಯಾದಂತಹ ಒಂದು ಮ್ಯಾರೇಜು ಮುತ್ತಾ ಮ್ಯಾರೇಜ್ ಅಂತ. ಈಗ ಇದೆಲ್ಲ ಎಲ್ಲೂ ರನ್ನಿಂಗ್ ಇಲ್ಲ, ಇಂಡಿಯಾದಲ್ಲಿ ಆಗಲಿ ಅಥವಾ ಫಾರಿನ್ ಕಂಟ್ರೀಸಲ್ಲಾಗಲಿ ಇಲ್ಲ. ಬಟ್ ಇದು ಪ್ರೀವಿಯಸ್ ಆಗಿ ರನ್ನಿಂಗ್ ಇತ್ತು. ಓಕೆ, ಮುತ್ತಾ ಮ್ಯಾರೇಜ್ ಅಂತ ರನ್ನಿಂಗ್ ಇತ್ತು. ಸೊ ಈ ಮುತ್ತಾ ಮ್ಯಾರೇಜ್ ಬಗ್ಗೆ ನಾನು ಎಕ್ಸ್ಪ್ಲೇಷನ್ ಹೇಳ್ತೀನಿ ನೋಡಿ ಏನೇನಿದೆ ಅಂತೇಳಿ. ಸೊ ಅದ್ರದ್ದು ಯಾಕೆ ಮುತ್ತಾ ಮ್ಯಾರೇಜು ಅದನ್ನೇ ಸಪ್ರೇಟಾಗಿ ಹೈಲೈಟ್ ಮಾಡಿ ತೊಗೊಂಡಿದ್ದೀವಿ ಅಂತಂದರೆ, ಮೇ ಬಿ 6 ಮಾರ್ಕ್ಸಿಗೆ ಕೇಳುವಂಥ ಜಾಸ್ತಿ ಇದೆ. ಒಂದು ಮುತ್ತಾ ಮ್ಯಾರೇಜ್ ಏನಾದರೂ ಆಗಬೇಕು ಅಂದರೆ ನೋಡಿ, ಮುತ್ತಾ ಮೀನ್ಸ್ ಎಂಜಾಯ್ಮೆಂಟ್ ಆರ್ ಯೂಸ್ ಅಂತ ಮುತ್ತಾ. ಸೊ ಆ 2 ಇಯರ್ಸ್ ಗ್ಯಾಪಲ್ಲಿ ಎಷ್ಟು ಬೇಕು ಅಷ್ಟನ್ನ ಮದುವೆ ಆಗಿಬಿಟ್ಟು ಅಲ್ಲಿಗೆ ಅದನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋದು ಅಂತ. ಸೊ ಇಟ್ ಈಸ್ ಅ ಮ್ಯಾರೇಜ್ ಫಾರ್ ಪ್ಲೆಜರ್ ಫಾರ್ ಎ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್. ಫಿಕ್ಸ್ಡ್ ಪೀರಿಯಡ್ ಇರುತ್ತೆ, ಇಷ್ಟು ವರ್ಷ ಅಂತ. ಈಗ ನಾವು ಮದುವೆ ಎಲ್ಲ ಅಂತ ನೋಡಿರೋದೇನು ಲೈಫ್ ಟೈಮು, ಸಾಯೋ ತನಕ ಅಲ್ವಾ. ಈ ಮದುವೆ ಹೇಗಿದೆ ಅಂತಂದರೆ ಲೈಫ್ ಟೈಮ್ ಅಲ್ಲ, ಇದು ಲಿಮಿಟೆಡ್ ವ್ಯಾಲಿಡಿಟಿ ಪೀರಿಯಡ್. 2 ವರ್ಷ, 3 ವರ್ಷ, 1 ವರ್ಷ, ಅಂದರೆ ಮ್ಯಾಕ್ಸಿಮಮ್ 2 ವರ್ಷ ಅಂತ ಕೊಟ್ಟಿದ್ದಾರೆ ಅಷ್ಟೇ ಇದರಲ್ಲಿ. ಸೊ ಇದಿಷ್ಟಕ್ಕೆ ಮಾತ್ರ ಮದುವೆ ಅನ್ನೋವಂಥದ್ದು. ಸೊ ಅದಾದಮೇಲೆ ಇಲ್ಲ ಅಂತ ಅರ್ಥ. ಓಕೆ, ಆಮೇಲೆ ದ ಇನ್ಸ್ಟಿಟ್ಯೂಷನ್ ಆಫ್ ಮುತ್ತಾ ಮ್ಯಾರೇಜ್ ಇಸ್ ರೆಕಗ್ನೈಸ್ಡ್ ಬೈ ದ ಇತ್ನಾ ಅಶರಿ ಆರ್ ಶಿಯಾ ಸ್ಕೂಲ್ಸ್ ಅಂತ ಇದೆ. ಸೊ ಇತ್ನಾ ಅಶರಿ ಅನ್ನೋ ಶಿಯಾ ಸ್ಕೂಲ್ 2 ಸ್ಕೂಲಲ್ಲಿ ಮಾತ್ರ ಇದು ವ್ಯಾಲಿಡ್ ಇದ್ದಿದ್ದು. ಸುನ್ನಿ ಸ್ಕೂಲ್ಸಲ್ಲಿ ಇದು ವ್ಯಾಲಿಡ್ ಇಲ್ಲ. ಸೊ ಅದಕ್ಕೋಸ್ಕರ ಇಂಡಿಯಾದಲ್ಲಿ 95% ಸುನ್ನಿ ಇರೋದ್ರಿಂದ ಇದು ಇಂಡಿಯಾದಲ್ಲಿ ರನ್ನಿಂಗ್ ಇಲ್ಲ ಮುತ್ತಾ ಮ್ಯಾರೇಜು. ಇದೆಲ್ಲ ಏನಿದೆ ಅಲ್ವಾ, ಸೌದಿ ಅರೇಬಿಯಾ, ಇರಾಕ್, ಇರಾನ್ ಕಂಟ್ರೀಸಲ್ಲಿ ಸಮ್ ಏರಿಯಾಸ್ಗಳಲ್ಲಿ ಈ ಐಡಿಯಾಲಜೀಸ್ಗಳು ವರ್ಕೌಟ್ ಆಗ್ತಾ ಇತ್ತು. ಈಗಿಂದಲ್ಲ, ಸುಮಾರು ಒಂದು 300-400 ಇಯರ್ಸ್ ಬ್ಯಾಕ್. ಇತ್ನಾ ಅಶರಿಯಾ, ಶಯ್ಯಾ, ಕಾನೂನು ಅಲ್ಲ ಶಿಯಾ ಸ್ಕೂಲ್ಸ್ಗಳೆಲ್ಲ ಏನಿದೆಯಲ್ಲ ಅಲ್ಲಿ. ಸೊ ಆ ಟೈಮಲ್ಲಿ ಇದೆಲ್ಲ ವ್ಯಾಲಿಡಿಟಿ ಇದೆ. ಅಲ್ಲೂ ಕೂಡ ಈಗ ಹ್ಯೂಮನ್ ರೈಟ್ಸ್ಗಳು ಮತ್ತು ವುಮೆನ್ ಎಂಪವರ್ಮೆಂಟ್, ಹ್ಯೂಮನ್ ರೈಟ್ಸ್ಗಳು ಎಲ್ಲ ಬಂದುಬಿಟ್ಟು ಇದನ್ನೆಲ್ಲ ಇನ್ವ್ಯಾಲಿಡ್ ಅಂತ ಘೋಷಣೆ ಮಾಡಿದ್ದಾರೆ. ಅದಾದಮೇಲೆ ಎಸೆನ್ಷಿಯಲ್ಸ್, ಮುತ್ತಾ ಮ್ಯಾರೇಜ್ ಆಗಬೇಕಂದ್ರೆ ಏನೇನು ಅವಶ್ಯಕಾಂಶಗಳು ಇರಬೇಕು ಅಂತಂತಂದರೆ, ಕೋಹ್ಯಾಬಿಷನ್ ಶುಡ್ ಬಿ ಫಿಕ್ಸ್ಡ್ ಅಂತಂದರೆ ಸಹಬಾಳ್ವೆ
ಜೊತೆಯಲ್ಲಿ ಇದ್ದು ನಾನು ಎಷ್ಟು ವರ್ಷ ಇರ್ತೀನಿ ಅನ್ನೋದನ್ನ ಅವಧಿನ ಫಿಕ್ಸ್ ಮಾಡಬೇಕಿತ್ತು. 1 ವರ್ಷನ, 2 ವರ್ಷನ, 6 ಮಂತ, 3 ವರ್ಷನ, 5 ವರ್ಷನ ನೀನು ನನ್ನ ಹೆಂಡತಿಯಾಗಿರ್ತೀಯ ಅಂತ. ಇಟ್ಸ್ ಲೈಕ್ ಒಂದು ಕಾಂಟ್ರಾಕ್ಟ್ ಇದ್ದಂಗೆ. ಅದಾದ್ಮೇಲೆ ಡೋವರ್ ಅಂತ ಏನಿದೆಯಲ್ವಾ ಅದನ್ನ ಕೊಡಬೇಕಿತ್ತು. ಏನು ಸರ್ ಇದು ಡೋವರ್ ಅಂತ ಹಗ್ಗಗಳ ಬರ್ತಾ ಇದೆ ಅಂತಂದ್ರೆ, ಡೋವರ್ ಅಂತ ಏನಂದ್ರೆ ಈಗ ವರದಕ್ಷಿಣೆ ಕೇಳಿದ್ದೀರಾ ಅಲ್ವಾ? ವರದಕ್ಷಿಣೆ ಅಂತಂದ್ರೆ ಏನು? ಕ್ಯಾಶುವಲ್ ಆಗಿ ಹೆಣ್ಣಿನ ಕಡೆಯವರು ಗಂಡಿಗೆ ಮದುವೆ ಆಗೋಕ್ಕೋಸ್ಕರ ಕೊಡುವಂತ ಹಣ, ದುಡ್ಡು, ಪ್ರಾಪರ್ಟಿ, ಇದು ವರದಕ್ಷಿಣೆ. ಬಟ್ ಮುಸ್ಲಿಮ್ಸ್ ಅಲ್ಲಿ ಸ್ಟಿಲ್ ಇದೆ ಅಂತಲ್ಲ, ಮುತ್ತ ಮ್ಯಾರೇಜ್ ಅಂತಾನೆ ಅಂತಲ್ಲ, ಮುಸ್ಲಿಮ್ಸ್ ಅಲ್ಲಿ ಇರುವಂತ ಒಂದು ಒಳ್ಳೆ ಪಾಸಿಟಿವ್ ಪಾಯಿಂಟ್ ಒಂದು ಏನು ಅಂತಂದ್ರೆ ಡೋವರ್ ಅಥವಾ ಮೆಹರ್ ಅಂತ ಕರೀತಾರೆ. ಸೊ ಅವರಿಗೆ ನಿಮ್ಮ ಮುಸ್ಲಿಂ ಫ್ರೆಂಡ್ಸ್ ಇದ್ರಿಗೆ ಒಂದ್ಸಲ ಕೇಳಿ ನೋಡಿ, ಒಂದು ನಾಲೆಜ್ ಸುಮ್ಮನಿಗೆ. ಸೊ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ವರದಕ್ಷಿಣೆ ಅಲ್ಲ, ವಧು ದಕ್ಷಿಣೆ ಕೊಡ್ಬೇಕಿಲ್ಲಿ. ಬಟ್ ಪ್ರಾಕ್ಟಿಕಲಿ ಮತ್ತೆ ಅದು ಉಲ್ಟಾ ಆಗ್ಬಿಟ್ಟು ವರದಕ್ಷಿಣೆನೇ ಆಗಿದೆ. ಬಟ್ ಧರ್ಮದ ಪ್ರಕಾರ ಹೇಳಿದ ಪ್ರಕಾರ ವಧು ದಕ್ಷಿಣೆನ ಕೊಟ್ಟು ಕರ್ಕೊಂಡು ಬರಬೇಕು ಅನ್ನುವಂಥ ಪಾಲಿಸಿ ಇರುವಂಥದ್ದು ಮುಸ್ಲಿಂ ಮ್ಯಾರೇಜಲ್ಲಿ. ಸೊ ಅದರಲ್ಲಿ ಎಸೆನ್ಷಿಯಲ್ಸ್ ಮುತ್ತ ಮ್ಯಾರೇಜಲ್ಲೂ ಕೂಡ ಅವ್ರನ್ನ ಮದುವೆ ಆಗ್ಬೇಕಾದ್ರೆ ಟೆಂಪ್ರರಿ ಆದರೂ ಕೂಡ ವಧು ದಕ್ಷಿಣೆನ ಕೊಡಬೇಕು ಅನ್ನೋ ರೀತಿಯಾದಂಥ ಕಾನ್ಸೆಪ್ಟ್ ಇದೆ. ಈ ಡೋವೆರ್ ಬಗ್ಗೆ, ಮೆಹರ್ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋನೇ ಇದೆ, ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದರಲ್ಲಿ ಆ ಡೋವೆರ್ದು ಅವಶ್ಯಕಾಂಶಗಳೇನು, ಪರಿಣಾಮಗಳೇನಾಗುತ್ತೆ, ಡಿಸ್ಚಾರ್ಜ್ ಹೇಗಾಗುತ್ತೆ, ಈ ರೀತಿಯಾದಂಥ ವಿಷಯಗಳನ್ನ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಡೋವರ್ ಬಗ್ಗೆ. ಓಕೆ, ಸೊ ಒನ್ಸ್ ಇದಾದ್ಮೇಲೆ ಇಲ್ಲಿ ಡೋವರ್ದು ಸ್ಪೆಸಿಫೈಡ್ ಇರುತ್ತೆ, ಟರ್ಮ್ ಸ್ಪೆಸಿಫೈಡ್ ಮಾಡಿರೋದಿಲ್ಲ. ಸೊ ಇದು ಪರ್ಮನೆಂಟ್ ರೆಗ್ಯುಲರ್ ಮ್ಯಾರೇಜ್ ತರ ಅಲ್ಲ, ಡೋವರ್ನ ಕಂಪ್ಲೀಟ್ ಆಗಿ ಅವ್ರು ಕೊಳ್ಳೇಬೇಕಾಗುತ್ತೆ ಆ ಟರ್ಮಲ್ಲಿ. ಓಕೆನಾ? ಸೊ ಅದಾದ್ಮೇಲೆ ಇನ್ ಕೇಸ್ ಏನಾದರೂ ಡೋವರ್ ಕೊಟ್ಟಿಲ್ಲ ಅಂತಂದ್ರೆ ಅದು ವಾಯ್ಡ್ ಮ್ಯಾರೇಜ್ ಆಗುತ್ತೆ, ವಾಯ್ಡ್ ಮ್ಯಾರೇಜ್ ಡಿಕ್ಲೇರ್ ಮಾಡಬಹುದು. ಈಗಲೂ ಕೂಡ ಡೋವರ್ ಕೊಟ್ಟಿಲ್ಲ ಅನ್ನುವಂಥ ಒಂದು ರೀಸನ್ ಇಟ್ಕೊಂಡು, ಈಗಲೂ ಪ್ರೆಸೆಂಟ್ ಸಿಚುವೇಶನ್ ಹೇಳ್ತಾ ಇದ್ದೀನಿ, ಅದೊಂದು ರೀಸನ್ನು ಕೂಡ ಸಾಕು ಗ್ರೌಂಡ್ಸ್ ಆಗೋದಕ್ಕೆ, ಡೈವರ್ಸ್ನ ತಗೊಳ್ಳೋದಕ್ಕೆ. ಸೊ ಈ ರೀತಿಯಾದಂತಹ ಎಸೆನ್ಷಿಯಲ್ಸು ಮುತ್ತ ಮ್ಯಾರೇಜಲ್ಲಿ ಇದೆ. ಇನ್ನು ಮುತ್ತ ಮ್ಯಾರೇಜಲ್ಲಿ ಇದಿಷ್ಟು ನಿಮ್ಮ ಬೇಸಿಕ್ ಆದರೆ ಈಗ ನಾನೊಂದು ಸ್ವಲ್ಪ ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಎಸೆನ್ಷಿಯಲ್ಸ್ಗಳು ಮುತ್ತ ಮ್ಯಾರೇಜಿಗೆ ಏನಿರಬೇಕು ಅಂತ ನೋಡಿ. ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಮುತ್ತ ಮ್ಯಾರೇಜ್. ಓಕೆ, ಮುತ್ತ ಮ್ಯಾರೇಜ್ ಅಂದರೆ ಅದನ್ನು ಮಾಡ್ಕೊಂಬಿಡಿ, ಟೆಂಪ್ರವರಿ ಮ್ಯಾರೇಜ್, ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ. ಇದರಲ್ಲಿ ಏನಾಗಿರಬೇಕು, ಒಂದು ಏಜು, ವಯಸ್ಸು ಅಲ್ವಾ, ಅದು ಕಾಂಪಿಟೆಂಟ್ ಆಗಿರಬೇಕು, ಏಜಿಂದ ಆಯಿತು. ಆಮೇಲೆ ಸೌಂಡ್ ಮೈಂಡ್ ಇರಬೇಕಲ್ವಾ, ಸಾರಿ ಏಜು. ಅದಾದಮೇಲೆ ಆಬ್ವಿಯಸ್ಲಿ ಸೌಂಡ್ ಮೈಂಡ್ ಇರಲೇಬೇಕು, ಸೊ ಅದು ಕೂಡ ಇದೆ ಕಂಟಿನ್ಯೂ ಆಗಿ. ಓಕೆ, ಸೌಂಡ್ ಮೈಂಡ್ ಆದಮೇಲೆ 5th ಜನರೇಷನ್ ತನಕ ಪ್ರಾಹಿಬಿಷನ್ ಏನಿದೆಯಲ್ವಾ ಆಫ್ ರಿಲೇಷನ್ಶಿಪ್ಪು, ಅದು ಕೂಡ ಆಗಂಗಿಲ್ಲ. ಕನ್ಸೆಂಟ್ ಇರಬೇಕು. ಆ ಕನ್ಸೆಂಟ್ ಯಾವ ರೀತಿ ಇರಬೇಕು? ಫ್ರೀ ಕನ್ಸೆಂಟ್ ಇರಬೇಕು, ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ಇರಬೇಕು. ಸೇಮ್ ಏನು ಇಲ್ಲ ಇದರಲ್ಲಿ, ಟೈಮ್ನ ಕನ್ಸಿಡರ್ ಮಾಡಿರ್ತಾರೆ ಅನ್ನೋದು ಬಿಟ್ಟು ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮ್ಯಾರೇಜ್ ಆಫ್ ಮುಸ್ಲಿಮ್ ಅಂತೇಳಿ ನೀವೇನು ಹಿಂದ್ಗಡೆ ಓದಿದ್ರಲ್ಲ, ಸೊ ಅದನ್ನೇ ಅವಶ್ಯಕಾಂಶಗಳಿಗೆ ಬರ್ಬಿಡಿ ಅಷ್ಟೇ. ಸೊ ಅದಾದ್ಮೇಲೆ ಈ ಪರಿಣಾಮಗಳು ಯಾವ ರೀತಿ ಇರುತ್ತೆ ನಿಮಗೆಲ್ಲ ಯೋಚನೆ ಬರ್ತಾ ಇದೆ. ಈ 2 ವರ್ಷ ಮದುವೆ ಆಗ್ಬಿಟ್ಟು ಅದು ಹೋದ್ಮೇಲೆ ಮುಂದೆ ಕತೆ ಏನು ಆ ಹೆಣ್ಣಿಂದು ಅಂತ. ಸೊ ಅದೇನು ಹೇಳಿದ್ದಾರೆ ಅಂತಂದ್ರೆ, ಅಲ್ಲಿ ನಡೆಯುವಂತಹ ರಿಲೇಶನ್ಶಿಪ್ ಏನಿದೆಯಲ್ವಾ ಗಂಡ ಹೆಂಡತಿದ್ದು, ಅದು ವ್ಯಾಲಿಡ್ ಆಗಿರುತ್ತೆ ಅಂತ ಒಂದು ಪಾಯಿಂಟ್ ಹೇಳ್ತಾರೆ. ಸೊ 2ನೇ ಪಾಯಿಂಟು, ಅಲ್ಲಿ ಹುಟ್ಟುವಂತ ವಾರಸ್ಸು ಯಾರಿರ್ತಾನಲ್ವಾ, ಅಂದ್ರೆ ಮಗು ಏನಿರುತ್ತಲ್ವಾ, ಅದು ಲೆಜಿಟಿಮೇಟ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ವ್ಯಾಲಿಡ್ ಆಗಿರುತ್ತೆ, ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಹಕ್ಕುಗಳು ಕೂಡ ಸಿಗುತ್ತೆ. ಆದರೆ ಇಲ್ಲಿ ಒಂದು ವಿಷಯ ಏನು ಅಂದ್ರೆ ಮೇಂಟೆನೆನ್ಸ್ ಸಿಗೋದಿಲ್ಲ. ಅಂತಂದ್ರೆ ಒಂದ್ಸಲ ಆಲ್ರೆಡಿ ಪ್ರೀ ಅಗ್ರಿಮೆಂಟ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಸಿಗೋದಿಲ್ಲ. ಈ ಡೈವರ್ಸ್ ಟೈಮಲ್ಲಿ, ಡೈವರ್ಸ್ ನಾನು ಹೇಳ್ಕೊಡ್ಬೇಕಾದ್ರೆ ಹೇಳ್ತೇನೆ ಇದ್ದತ್ತಂದ್ರೆ ಏನು ಅಂತ. ಇದ್ದತ್ತಂದ್ರೆ ಏನು ಅಂತಂದ್ರೆ ಕಾನ್ಸೆಪ್ಟ್, ಒಂದು ಡೈವರ್ಸ್ ಆಗೋದಕ್ಕಿಂತ ಮುಂಚೆ 4 months ತನಕ ಅಥವಾ ಮ್ಯಾಕ್ಸಿಮಮ್ 4 periods ತನಕ, ಸೊ ಯಾವುದೇ ರೀತಿಯಾದಂತಹ ಇನ್ನೊಂದು ಮದುವೆ ಆಗಂಗಿಲ್ಲ ಅನ್ನುವಂಥದ್ದು ಇದ್ದತ್ ಪೀರಿಯಡ್ ಅಂತ ನಾವು ಕರಿತೀವಿ ಅಷ್ಟೇ. ಓಕೆ, ಸೊ ಈ ಇದ್ದತ್ ಅನ್ನುವಂಥದ್ದು ಏನಿದೆ ಇದು ಇರೋದಿಲ್ಲ, ಡೈವರ್ಸ್ ಅನ್ನುವಂಥ ಕಾನ್ಸೆಪ್ಟ್ ಇರೋದಿಲ್ಲ. ಈ 3 ಕಾನ್ಸೆಪ್ಟ್ ಇದರಲ್ಲಿ ಇರೋದಿಲ್ಲ ಅನ್ನೋದು ಬಿಟ್ರೆ ಬಾಕಿ ಮ್ಯಾರೇಜ್ ಇಂದ ಆಗುವಂತ ಎಲ್ಲಾ ಪರಿಣಾಮಗಳಿದೆಯಲ್ಲ ಅದೆಲ್ಲದೂ ಕೂಡ ವ್ಯಾಲಿಡ್ ಆಗಿರುತ್ತೆ. ಓಕೆ, ಇಲ್ಲಿ ಕೂಡ ಡೋವರ್ ಕೊಡ್ತಾರೆ, ಇಲ್ಲೂ ಕೂಡ ಮೆಹರ್ ಕೊಡ್ತಾರೆ, ಇಲ್ಲೂ ಕೂಡ ವಧು ದಕ್ಷಿಣೆನ ಕೊಡಬೇಕು. ಆಮೇಲೆ ಅವ್ರು ನೋಡ್ಕೊಂಡಿರೋ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲದನ್ನು ಕೂಡ ಫಾಲೋ ಮಾಡಬೇಕು. ಗಂಡ ಹೆಂಡತಿ ರಿಲೇಷನ್ಶಿಪ್ ಏನಿರುತ್ತೆ ಅವರವರ ರೆಸ್ಪಾನ್ಸಿಬಿಲಿಟಿ ಅವರಿಬ್ಬರು ಕೂಡ ಫಾಲೋ ಮಾಡಬೇಕು. ಈ ರೀತಿಯಾದಂತಹ ಪರಿಣಾಮಗಳು ಇಲ್ಲಿ ಇರುತ್ತೆ. ಓಕೆ, ಈಗ ಮುತ್ತ ಮ್ಯಾರೇಜ್ ಅನ್ನು ಒಂದ್ಸಲ ಆಗ್ಬಿಟ್ರು, ಅದು ಡಿಸ್ಚಾರ್ಜ್ ಆಗೋದು ಹೇಗೆ, ಯಾವ ರೀತಿ ಇದು ಡಿಸ್ಚಾರ್ಜ್ ಆಗುತ್ತೆ ಅಂತಂದ್ರೆ, ಒಂದು ಯಾರಾದರೂ ಸತ್ತೋದ್ರೆ, ಮರಣ ಆದ್ರೆ, ಓಕೆನಾ, ಆಮೇಲೆ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಇಷ್ಟು ಟೈಮ್ ತನಕ ಗಂಡ ಹೆಂಡತಿ ಆಗಿರ್ತೀವಿ ಅಂತ, ಆ ಟೈಮ್ ಏನಾದರೂ ಮಿತಿಮೀರಿ ಹೋದ್ರೆ, ಇಲ್ಲ ಪತ್ನಿ ಏನಾದರೂ ಓಡಿ ಹೋದರೆ, ಇಲ್ಲ ಪತಿ ಏನಾದರೂ ಓಡಿ ಹೋದರೆ, ಸೊ ಈ ಸಂಬಂಧ ಬೇಡ ಅಂತೇಳಿ ಏನಾದರೂ ಕೂಡ ಅವ್ರೇನಾದರೂ ಬೇರೆ ಬೇರೆ ಆದರೆ, ಇಲ್ಲ ಅಂತಂತಂದ್ರೆ ಒಂದು ಟೈಮಿಂಗ್ಸ್ ಅಂತ ಇರುತ್ತಲ್ವಾ, ಆ ಟೈಮಿಂಗ್ಸ್ಗಿಂತ ಜಾಸ್ತಿ ಲಾಂಗ್ ಡಿಸ್ಟೆನ್ಸಲ್ಲಿ ಅವ್ರು ಏನಾದರೂ ಮೇಂಟೈನ್ ಮಾಡಿದ್ರೆ ತನ್ನೊಂದು ತಾನಿಬ್ರು ಕೂಡ,
ಅವಾಗಲೂ ಕೂಡ ಈ ಮುಕ್ತ ಮ್ಯಾರೇಜ್ ಡಿಸ್ಚಾರ್ಜ್ ಆಗುತ್ತೆ. ಇದಿಷ್ಟು ಎಕ್ಸ್ಪ್ಲನೇಷನ್ ಯಾಕೆ ಕೊಟ್ಟಿದ್ದೀನಿ ಅಂತಂತಂದ್ರೆ ಮೇ ಬಿ ಕೇಳುವಂಥ ಜಾಸ್ತಿ ಚಾನ್ಸಸ್ ಇರೋದ್ರಿಂದ ಮುಕ್ತ ಮ್ಯಾರೇಜ್ನ ಅದು ಒಂದು 6 ಮಾರ್ಕ್ಸಿಗೆ ಕೇಳಿದ್ರು ಕೂಡ ನಿಮ್ಗೆ ಜನರಲ್ ಆಗಿರುವಂಥ ಒಂದು ಟಾಪಿಕ್ಕು, ಚೆನ್ನಾಗಿರುವಂಥ ಟಾಪಿಕ್ ಅಂತ ಇಷ್ಟೊಂದು ಹೇಳಿದ್ದೀನಿ. ಸೊ ಒನ್ಸ್ ಮುಕ್ತ ಮ್ಯಾರೇಜ್ ಆದಮೇಲೆ ಈಗ ಏನು ಮಾಡೋಣ ಅಂತಂದರೆ ಎಫೆಕ್ಟ್ಸ್ಗಳನ್ನು ನಾನು ನಿಮಗೆ ಹೇಳ್ತೀನಿ ಅಂತ ಸ್ಟಾರ್ಟಿಂಗಲ್ಲೇ ಈಗ ಹೇಳ್ತಾ ಇದ್ದೆ. ಸೊ ಎಫೆಕ್ಟ್ಸ್ಗಳನ್ನು ಈಗ ಒಂದ್ಸಲ ಹೇಳ್ತೀನಿ ನಾನು. ಎಫೆಕ್ಟ್ಸ್ಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ಈಗ ಎಫೆಕ್ಟ್ಸ್ಗಳು ನಿಮಗೆ ಅರ್ಥ ಆಗುತ್ತೆ. ಈಗ ವಿವಾಹ ಏನೋ ಆಗ್ತಾರೆ, ಅದ್ರದ್ದು ಎಫೆಕ್ಟ್ಸ್ಗಳು, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ವ್ಯಾಲಿಡ್ ಮ್ಯಾರೇಜ್ ಅಂತ ಇದೆ. ಆಬ್ವಿಯಸ್ಲಿ ಒಂದ್ಸಲ ವ್ಯಾಲಿಡ್ ಮ್ಯಾರೇಜ್ ಆದರೆ ಇನ್ನೇನು ಎಫೆಕ್ಟ್ಸು ನೋಡಿ. ಮ್ಯಾರೇಜ್ ಫಸ್ಟ್ ಟೈಪ್ಸ್ ಅಂತ ತಗೋಣ. ಒಂದು ವ್ಯಾಲಿಡ್ ಮ್ಯಾರೇಜು, ಇನ್ನೊಂದು ವಾಯ್ಡ್ ಮ್ಯಾರೇಜು. ಎಫೆಕ್ಟ್ಸ್ಗಳನ್ನು ಡಿವೈಡ್ ಮಾಡೋಣ ನಾವು, ಯಾವ್ಯಾವ ರೀತಿ ಪರಿಣಾಮಗಳು ನೋಡೋಣ ಅಂತ. ವ್ಯಾಲಿಡ್ ಮ್ಯಾರೇಜ್ ಎಫೆಕ್ಟ್ಸು, ವಾಯ್ಡ್ ಮ್ಯಾರೇಜ್ ಎಫೆಕ್ಟ್ಸ್ ಆಗಿರ್ಬೋದು, ಅಥವಾ ಇರ್ರೆಗ್ಯುಲರ್ ಮ್ಯಾರೇಜ್ ಎಫೆಕ್ಟ್ಸ್ ಆಗಿರ್ಬೋದು. ಈ ರೀತಿಯಾದಂಥ ಎಫೆಕ್ಟ್ಸ್ಗಳನ್ನು ಡಿಫ್ರೆಂಟಾಗಿ ನೋಡ್ತಾ ಹೋಗೋಣ, ಓಕೆನಾ. ಇನ್ನೊಂದು ಮುಕ್ತ ಮ್ಯಾರೇಜ್ ಎಫೆಕ್ಟ್. ನಾ ಹೇಳಿದೆ ಮುಕ್ತ ಮ್ಯಾರೇಜ್ ಎಫೆಕ್ಟನ್ನು ಈಗ ಜಸ್ಟ್ ಏನೇನಾಗುತ್ತೆ ಅಂತ ಹೇಳಿದೆ. ಓಕೆ, ವೆಲ್ ಬಿಟ್ಬಿಡಿ. ಮುಕ್ತ ಮ್ಯಾರೇಜ್ ಅಂತಂದ್ರೆ ಏನೋ ಇಂಗ್ಲೀಷಲ್ಲಿ ಏನು ತೊಗೊಳ್ತಾರೆ, ಟೆಂಪ್ರವರಿ ಮ್ಯಾರೇಜ್ ಅಂತ ತೊಗೊಳ್ಳಿ, ಟೆಂಪ್ರವರಿ ಮ್ಯಾರೇಜ್. ಈಗ ವ್ಯಾಲಿಡ್ ಮ್ಯಾರೇಜ್ ಅಂತಂದ್ರೆ ಆಬ್ವಿಯಸ್ಲಿ ವ್ಯಾಲಿಡ್ ಮ್ಯಾರೇಜ್ ಅಂತಂದ್ರೆ ಏನಿರುತ್ತೆ, ಅವರಿರುವಂಥ ರಿಲೇಷನ್ಶಿಪ್ ವ್ಯಾಲಿಡ್ ಇರುತ್ತೆ, ವಾರಸ್ದಾರರಿಗೆ ಹಕ್ಕು ಸಿಗುತ್ತೆ, ಸಕ್ಸೆಷನ್ ಸಿಗುತ್ತೆ, ಇನ್ಹೆರಿಟೆನ್ಸ್ ಸಿಗುತ್ತೆ, ಇದ್ದತ್ ಪೀರಿಯಡ್ ವ್ಯಾಲಿಡ್ ಇರುತ್ತೆ, ಮೇಂಟೆನೆನ್ಸ್ ಸಿಗುತ್ತೆ. ಆಬ್ವಿಯಸ್ಲಿ ಒಂದು ವ್ಯಾಲಿಡ್ ಮ್ಯಾರೇಜ್ ಆಗಿದೆ, ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ಅದೆಲ್ಲ ಸಿಗುತ್ತೆ ಅಂತ ಇದೆ ಅಷ್ಟೇ. ಆಮೇಲೆ ವಾಯ್ಡ್ ಮ್ಯಾರೇಜ್ ಅಂತಂದ್ರೆ ಏನು, ವಾಯ್ಡ್ ಮ್ಯಾರೇಜಲ್ಲಿ ಏನೇನಾಗುತ್ತೆ ಅಂತಂದ್ರೆ ಇನ್ ಕೇಸ್ ಏನಾದರೂ ವಾಯ್ಡ್ ಆಯಿತು ಅಂತ ಅನ್ಕೋಬಿಡಿ. ವಾಯ್ಡ್ ಆಯ್ತು ಅಂತಂತಂದ್ರೆ ಅಲ್ಲಿ ಸಕ್ಸೆಷನ್ಸ್ ಏನಿದೆ ಅದು ಆಗೋದಿಲ್ಲ, ಲೆಜಿಟಿಮೆಸಿ ಇರುತ್ತೆ. ಬಟ್ ವಾಯ್ಡ್ ಮ್ಯಾರೇಜಲ್ಲಿ ಆ ರಿಲೇಷನ್ಶಿಪ್ಪೇ ಇಲ್ಲ ಅಂತೇಳಿ ಡಿಕ್ಲೇರ್ ಆಗುತ್ತೆ. ಡೈವರ್ಸನ್ನ ತಗೋಬಹುದು. ವಾಯ್ಡ್ ಮ್ಯಾರೇಜ್ ಇತ್ತು ಅಂದರೆ ಇದ್ದತ್ ಪೀರಿಯಡ್ ಏನು ಫಾಲೋ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ವಾಯ್ಡ್ ಮ್ಯಾರೇಜ್ ಇತ್ತು ಅಂತಂದರೆ ಒಬ್ಬ ಗಂಡಸರಿಗೆ 5th ವಯಸ್ಸು ತನಕ ಮತ್ತೆ ಮದುವೆ ಆಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ರೆಡಿ 4th ವಯಸ್ಸು ತನಕ ಚಾನ್ಸಸ್ ಇದೆ. ಈ ರೀತಿಯಾಗಿ ಇರ್ರೆಗ್ಯುಲರ್ ಮ್ಯಾರೇಜ್ದು ಒಂದ್ಸಲ ನಾನು ಹೇಳ್ತೇನೆ. ಇರ್ರೆಗ್ಯುಲರ್ ಮ್ಯಾರೇಜ್ಗಳ ಪರಿಣಾಮ ಏನೇನಾಗುತ್ತೆ ಅಂತಂತಂದರೆ ಇಲ್ಲಿ ನೋಡಿ, ಇರ್ರೆಗ್ಯುಲರ್ ಮ್ಯಾರೇಜ್ಗಳ ಪರಿಣಾಮ ವಾರಸುದಾರ ಅಂತ ಏನಿರ್ತಲ್ಲ ಸಕ್ಸೆಷನ್ನು, ಆ ಸಕ್ಸೆಷನ್ನು ಸಿಗೋದಿಲ್ಲ ಅಂತ ಇದೆ. ಆಮೇಲೆ ಇರ್ರೆಗ್ಯುಲರ್ ಮ್ಯಾರೇಜಲ್ಲಿ ಮೆಹರ್ನ ಕೊಡುವಂಥ ಅವಶ್ಯಕತೆ ಇಲ್ಲ, ಇದ್ದತ್ನ ಫಾಲೋ ಮಾಡುವಂಥ ಅವಶ್ಯಕತೆ ಇಲ್ಲ. ಮೆಹರ್ ಅಂದರೆ ಏನು, ದವೇರ್. ಒಂದ್ಸಲ ಇದೇನೋ ಅರ್ಥ ಆಗಲ್ಲ, ಮುಸ್ಲಿಂ ಲಾ ಸ್ವಲ್ಪ ಕಷ್ಟ ಇದೆ. 1-2 ಸಲ ನೀವು ವಿಡಿಯೋನ ರಿಪೀಟೆಡ್ಲಿ ನೋಡಬೇಕು, ಆವಾಗ ಅರ್ಥ ಆಗುತ್ತೆ. ಇದ್ದತ್ ಪೀರಿಯಡ್ ಅಂದ್ರೇನು, ನಾನು ಆವಾಗಲೇ ಹೇಳಿದೆ 4 months ಆರ್ 4 periods ಸೈನ್ಸ್ ಅಂತ. ಸೊ ಇದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ಅಲ್ಲಿರುವಂತಹ ಅವರ ಲೀಗಲ್ ಒಂದು ಸೆಕ್ಸುವಲ್ ರಿಲೇಷನ್ಶಿಪ್ ಏನಿರುತ್ತೆ ಅದು ಕೂಡ ವ್ಯಾಲಿಡ್ ಆಗೋದಿಲ್ಲ. ಸೊ ವ್ಯಾಲಿಡ್ ಯಾವ್ದಾಗುತ್ತೆ, ಇದಿಷ್ಟು ವ್ಯಾಲಿಡ್ ಆಗೋದಿಲ್ಲ ಇರ್ರೆಗ್ಯುಲರ್ ಮ್ಯಾರೇಜಲ್ಲಿ. ವ್ಯಾಲಿಡ್ ಯಾವ್ದಾಗುತ್ತೆ, ವ್ಯಾಲಿಡ್ ಆಗುವಂಥ ಪಾಯಿಂಟ್ಸ್ಗಳು ಯಾವುದು ಅಂತಂತಂದರೆ ಲೆಜಿಟಿಮೆಸಿ ಇರುತ್ತೆ. ಸೊ ಅದಾದಮೇಲೆ ಅಲ್ಲಿ ಆಗಿರುವಂತಹ ವಿವಾಹ ಏನಿದೆಯಲ್ಲ ಅದು ಶೂನ್ಯ ಆಗುತ್ತೆ. ಓಕೆ, ಮೆಹರು ಅನ್ನುವಂಥದ್ದನ್ನ ತಗೊಳ್ಳಂಗಿಲ್ಲ, ಬಟ್ ಆದರೆ ಆ ಕೊಟ್ಟಿರುವಂಥ ಮೆಹರ್ನ ಯೂಸ್ ಮಾಡ್ಕೋಬಹುದು. ಈ ರೀತಿಯಾದಂಥ ಎಫೆಕ್ಟ್ಸ್ಗಳನ್ನೆಲ್ಲ ನೀವು ಮೆನ್ಷನ್ ಮಾಡಿ. ಮೇ ಬಿ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ವ್ಯಾಲಿಡ್ ಮ್ಯಾರೇಜ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ವಾಯ್ಡ್ ಮ್ಯಾರೇಜ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ಇರ್ರೆಗ್ಯುಲರ್ ಮ್ಯಾರೇಜ್, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದ ಮುಕ್ತ ಮ್ಯಾರೇಜ್ ಅಂತ ಕೇಳಿದರೆ ಕೇಳ್ಬೋದು. ಒಂದೆರಡು ಕ್ಲಬ್ ಮಾಡಿ ಕೇಳ್ಬೋದು, ಇಲ್ಲ ಒಂದೇನಾದರೂ ಕೇಳ್ಬೋದು. ಬೈ ಇನ್ ಕೇಸ್ ಏನಾದರೂ ಕೇಳಿದ್ರೆ ನೀವು ಬರೆಯುವಂಥ ಆನ್ಸರು ಒಂದ್ಸಲ ಮದುವೆ ಆಗೋಗ್ಬಿಟ್ಟಿದೆ, ಸೊ ಮುಂದೆ ಏನು ಪರಿಣಾಮಗಳು, ಯಾವ ರೀತಿ ನಾವು ಅದನ್ನು ಕಾನ್ಸಿಕ್ವೆನ್ಸಸ್, ಸೊ ಇದನ್ನೆಲ್ಲ ಫೇಸ್ ಮಾಡ್ತೀವಿ ಅನ್ನುವಂಥ ವಿಷಯಗಳನ್ನು ಮೆನ್ಷನ್ ಮಾಡ್ತಾ ಹೋಗಿ. ಎನಿಹೌ ನೀವು ಯಾವುದಾದ್ರೂ ಒಂದು ಬುಕ್ಕನ್ನು ರೆಫರ್ ಮಾಡ್ತಾನೆ ಇರ್ತೀರಾ ಈಗ. ಸೊ ಆ ಬುಕ್ಕಲ್ಲಿ ನಿಮಗೆ ಇದ್ರದ್ದು ಕ್ಲಾರಿಟಿ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಒಂದು ಉಳಿಸಿದೀವಿ ನಾವು, ಡೋವೇರ್ ಅಂತ. ಸೊ ಅಥವಾ ಮೇಯರ್ ಅಂತೀವಿ, ಏನು ವಧು ದಕ್ಷಿಣೆ ಅಂತ ಹೇಳಿದ್ನಲ್ವಾ. ಸೊ ಯಾವ ರೀತಿ ವಧುವಿಗೆ ದುಡ್ಡು ಕೊಡ್ತಾರೆ ಅನ್ನೋಂಥದ್ದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.